ಹಲೋ ಎವ್ರಿವನ್, ವೆಲ್ಕಮ್ ಟು ಮೈ ಚಾನಲ್. ಸೊ ಇದು ಬಂದು ಶನಿವಾರದ ಈವ್ನಿಂಗ್ ಬ್ಲಾಗ್ ಆಗಿದೆ. ಟೈಮ್ ಬಂದು 7:30 ಆಯಿತು. ಸೊ ನಾವು ಈ ವೀಕೆಂಡ ಇವಾಗ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಬೆಳಗ್ಗಿಂದ ಸ್ವಲ್ಪ ಬ್ಯುಸಿ ಇರೋ ಕಾರಣ ಯಾವುದೋ ವಿಡಿಯೋ ತೊಗೊಳಕ್ಕಾಗಲ್ಲ. ನಾರ್ಮಲ್ ಮನೆ ಕೆಲಸ ಇರುತ್ತೆ, ಅದನ್ನೆಲ್ಲ ಮುಗಿಸಿ ಈವ್ನಿಂಗ್ ಸ್ವಲ್ಪ ಹೊರಗಡೆ ಹೋಗಿ ಸ್ವಲ್ಪ ಫ್ರೆಶ್ ಆಗಿ ಏರ್ ತೊಗೊಂಡು ಹಾಗೆ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡ್ಕೊಂಡು ಬರೋಣ ಅಂತ ನಾನು ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನಾವೆಲ್ಲಿಗೆ ಹೋಗ್ತಿದ್ದೀವಿ, ಏನೆಲ್ಲ ಸ್ವಲ್ಪ ಶಾಪಿಂಗ್ ಇದೆ. ಸೊ ಎಲ್ಲಿ ಶಾಪಿಂಗ್ ಮಾಡ್ತೀನಿ ಅಂತ ವಿಡಿಯೋ ಕಂಟಿನ್ಯೂ ನೋಡಿ ತಿಳ್ಕೊಳ್ಳಿ. ಆ್ಯಂಡ್ ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಬನ್ನಿ ವಿಡಿಯೋಗೆ ಹೋಗೋಣ. ಇನ್ನು ನಾವು ತುಂಬ ದಿನಗಳ ನಂತರ ಶಾಪಿಂಗ್ಗೆ ಬಂದ್ವಿ, ಸಮ್ ಪರ್ಸ್ನಲ್ ರೀಸನ್ಸಿಂದ. ಸೊ ನಾವಿವತ್ತು ಬಂದಿದ್ದು ಡಿ ಮಾರ್ಟ್ಗೆ. ಸೊ ಇಲ್ಲೆಲ್ಲ ವೀಡಿಯೋ ತೊಗೋಬಾರ್ದು ಅಂತಲೇ ಲಾಸ್ಟ್ ಟೈಮೆಲ್ಲ ಹೇಳಿದರು, ಬಟ್ ಆದರೂ ಪರವಾಗಿಲ್ಲ, ಈ ಸಲ ನಾನು ತೊಗೊಂಡ್ರೆ ಯಾರೂ ಏನೂ ಮಾತಾಡಲಿಲ್ಲ. ಸೊ ಕೆಲವೊಂದು ಐಟಮ್ಸ್ನ ನಾನು ತೊಗೋಬೇಕು ಅಂತಲೇ ಡಿ ಮಾರ್ಟಿಗೆ ಬಂದೆ. ಡಿ ಮಾರ್ಟ್ಗೆ ಆಲ್ಮೋಸ್ಟ್ ಒಂದು 3 months ಒನ್ಸ್ ಆದರೂ ನಾವು ವಿಸಿಟ್ ಮಾಡ್ತೀವಿ. ಜಸ್ಟ್ ಈ ಥರ ಹೊರಗಿನ ಸಾಮಾನು, ದಿನಸಿ ಸಾಮಾನೇನು ತೊಗೊಳ್ಳಿಕ್ಕೆ ಹೋಗಲ್ಲ. ಸೊ ಕೆಲವೊಂದು ಐಟಮ್ಸ್ ವರ್ತ್ ಅನಿಸುತ್ತೆ, ಕೆಲವೊಂದು ಐಟಮ್ಸ್ ಇಲ್ಲ ಅನಿಸುತ್ತೆ. ಸೊ ನನಗೆ ಆ್ಯಕ್ಚುಲಿ ಈ ಸಲ ಒಂದು ಕಾಫಿ ಮಗ್ ತೊಗೋಬೇಕಂತ ತುಂಬ ಆಸೆ ಇತ್ತು. ಸೊ ಯಾವ ಥರ ಮಗ್ ತೊಗೊಂಡೆ ಅಂತ ನಾನು ನೆಕ್ಸ್ಟ್ ಏನೇನು ಶಾಪಿಂಗ್ ಮಾಡಿದೆ ಅನ್ನೋ ವೀಡಿಯೋನ ಹಾಕಿದ್ದೀನಿ. ಅದನ್ನು ಕಂಟಿನ್ಯೂ ಆಗಿ ವೀಡಿಯೋ ನೋಡಿದ್ರೆ ನಿಮಗೆ ಅದರಲ್ಲೆಲ್ಲ ಇನ್ಫಾರ್ಮೇಷನ್ ಸಿಗುತ್ತೆ. ಸೊ ಕಲೆಕ್ಷನ್ಸ್ ಎಲ್ಲ ತುಂಬ ಚೆನ್ನಾಗೇ ಇತ್ತು. ಸೊ ಏನಂದರೆ ನಮಗೆ ಪ್ರೈಸ್ನ ಹೇಗೆ ಡಿಸೈಡ್ ಮಾಡಬೇಕಂತ ಗೊತ್ತಾಗಲ್ಲ. ಇನ್ನು ಮಕ್ಕಳು ಅವರು ಸೆಕ್ಷನ್ಗೆ ಹೋದರು. ಸೊ ಅವ್ರಿಗೆ ಬೇಕಾಗಿರೋ ಆಟ ಸಾಮಾನುಗಳನ್ನ ಪರ್ಚೇಸ್ ಮಾಡಿದ್ರು, ಟ್ರಾಲಿ ಎಲ್ಲ ತುಂಬ್ಸೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಈ ಥರ ಮಕ್ಕಳು ನಿಮ್ಮನೇಲೂ ಇದ್ದರೆ ಒಂದು ಸಲ ಕಮೆಂಟ್ ಹಾಕಿ, ಇಲ್ಲ ಲೈಕ್ ಮಾಡಿ. ನನ್ನ ಮಕ್ಕಳು ಅಷ್ಟೇ, ಎಲ್ಲ ಮಕ್ಕಳ ಥರನೂ ಅವರು ಎಲ್ಲನೂ ಎಂಜಾಯ್ ಮಾಡ್ತಾರೆ, ಎಲ್ಲನೂ ಬೇಕು ಅಂತಲೇ ಹೇಳ್ತಾರೆ. ಸೊ ಆ್ಯಕ್ಚುಲಿ ನನ್ನ ಫೇವ್ರೆಟ್ ಏನಂದರೆ ಇಲ್ಲಿ ಫುಟ್ವೇರ್ ಅಂತಲೇ ಹೇಳ್ಬೋದು. ನಂಗೆ ತುಂಬ ಇಷ್ಟ. ಡಿ ಮಾರ್ಟಲ್ಲಿ ಆಲ್ಮೋಸ್ಟ್ ನನ್ನ ಸ್ಲಿಪ್ಪರ್ಸ್ನ ಪರ್ಚೇಸ್ ಮಾಡೋದು. ಸೊ ಕ್ವಾಲಿಟಿ ವೈಸ್ ಚೆನ್ನಾಗೇ ಇರುತ್ತೆ. ಇನ್ನು ಮಕ್ಕಳಿಗೆ ಸ್ಪೆಕ್ಸ್ ಬೇಕು ಅಂತ ಕೇಳ್ತಿದ್ರು, ಅವರೇ ಕಲೆಕ್ಷನ್ಸ್ನ ಚೆಕ್ ಮಾಡಿ ಕಣ್ಗಿಟ್ಕೊಂಡು ನೋಡ್ತಿದ್ರು, ಫೇಸ್ ಚೆನ್ನಾಗಿ ಕಾಡುತ್ತಾ ಇಲ್ವಾ ಅಂತ. ನಾನು ಹೇಳಿದ್ದನ್ನು ಅವರು ಮಾಡೋದಿಲ್ಲ, ಅವ್ರಿಗೆ ಇಷ್ಟ ಬಂದಿದೆ ಮಾಡೋದು. ನನ್ನ ಚಿಕ್ಕ ಮಗ ಅಟ್ಲೀಸ್ಟ್ ಕೇಳ್ತಾನೆ, ದೊಡ್ಡವನು ಕೇಳಲ್ಲ. ಫೈನಲಾಗಿ ಅವ್ರು ಯಾವ ಥರ ತೊಗೊಂಡು ಅಂತ ತೋರಿಸ್ಕೊಡ್ತೀನಿ ನೋಡಿ ಲಾಸ್ಟಲ್ಲಿ. ಸೊ ಈ ಥರ ಮಕ್ಕಳು ಶಾಪಿಂಗ್ ಬಂದರೆ ಈ ಥರ ಎಲ್ಲ ತೀಟೆ ಮಾಡ್ತಾರೆ, ಗಲಾಟೆ ಮಾಡ್ತಾರೆ. ಒಂಥರ ಅದು ನಮಗೆ ತುಂಬ ಚೆನ್ನಾಗಿ ಇಷ್ಟ ಆಗುತ್ತೆ. ಸೊ ಇನ್ನು ನಮ್ಮ ಕಿಚನ್ ಐಟಮ್ಸ್ಗೆಲ್ಲ ಸ್ವಲ್ಪ ಬೇಕಾಗಿತ್ತಂತ ಕೆಲವೊಂದು ಐಟಮ್ಸ್ನ ತೊಗೊಂಡೆ. ಮಳೆಗಾಲ ಇರೋ ಕಾರಣ ಮಗುಗೆ ರೈನ್ ಕೋಟ್ ಬೇಕಂತ ಅಂದ್ಕೊಂಡಿದ್ದು. ಸೊ ಅಲ್ಲಿ ಮಕ್ಕಳ ರೈನ್ ಕೋಟ್ ಕಲೆಕ್ಷನ್ಸ್ ಎಲ್ಲ ತುಂಬ ಚೆನ್ನಾಗಿದೆ ಅಂತಲೇ ಹೇಳ್ಬೋದು, ಆ್ಯಂಡ್ ವರ್ತ್ ಪ್ರೈಸ್ ಅಂತಲೇ ಹೇಳ್ಬೋದು. ಸೊ ನೀವು ಕೂಡ ಇವಾಗ ರೈನಿ ಸೀಸನ್ ಅಲ್ವಾ, ಮಕ್ಕಳಿಗೆ ರೈನ್ ಕೋಟ್ ಎಲ್ಲ ಬೇಕೇ ಬೇಕಾಗುತ್ತೆ. ಹೊರಗಡೆ ಇಷ್ಟು ಕ್ವಾಲಿಟಿಗೆ ಸಿಗುತ್ತೋ ಇಲ್ಲೋ ಗೊತ್ತಿಲ್ಲ, ಬಟ್ ಕ್ವಾಲಿಟಿ ತುಂಬ ಚೆನ್ನಾಗಿತ್ತು. ಸೈಜು ಅಷ್ಟೇ, ತುಂಬ ಅವೈಲೇಬಲ್ ಸೈಜಸ್ ಇದೆ. ಸೊ ನಾನು ಇದನ್ನು ಕೊನೆಗೆ ಪರ್ಚೇಸ್ ಮಾಡಿದೆ. ಸೊ ದೊಡ್ಡವನಿಗೆ ಇರಲಿಲ್ಲ, ಇತ್ತು ಸ್ವಲ್ಪ, ಅದು ಚಿಕ್ಕದಾಗೋಯ್ತು, ಅವ್ನು ಬೆಳೀತಿದ್ದಾನಲ್ವ. ಸೊ ಈ ಚಿಕ್ಕವನಿಗಂತೂ ಎಲ್ಲ ಇತ್ತು. ರೈನ್ ಕೋಟ್ ಆಲ್ರೆಡಿ ಇರೋದನ್ನ ಅವನಿಗೆ ತೊಗೊಳ್ಳಿಲ್ಲ. ಇನ್ನು ಅಸೆಸರೀಸ್ ಎಲ್ಲ ನೋಡ್ತಿರ್ಬೋದು. ಇಲ್ಲಿ ನಾನು ಈ ಫೇವ್ರೆಟ್ ಸ್ಪಾಟ್ ಅಂತಲೇ ಹೇಳ್ಬೋದು. ಡಿ ಮಾರ್ಟಲ್ಲಿ ತುಂಬ ಒಳ್ಳೊಳ್ಳೆ ಕ್ಲಿಪ್ಸ್ ಕಾಣಿಸುತ್ತೆ, ಮತ್ತು ರಬ್ಬರ್ ಬ್ಯಾಂಡ್ಸ್ ಕಲರ್ದೆಲ್ಲ ಕಾಣಿಸುತ್ತೆ. ಇನ್ನು ಹೆಣ್ಮಕ್ಳಿಗೆ ಬೇಕಾಗಿರೋ ಹೇರ್ ಬ್ಯಾಂಡ್ಸ್ ಎಲ್ಲ ತುಂಬ ಚೆನ್ನಾಗಿದೆ. ಒಳ್ಳೆ ಪ್ರೈಸ್ ಕೂಡ ಇತ್ತು. ಪ್ರೈಸ್ ಎಲ್ಲ ವರ್ತ್ ಅಂತಲೇ ಅನಿಸುತ್ತೆ, ಯಾಕಂದರೆ ಕ್ವಾಲಿಟಿ ತುಂಬ ಚೆನ್ನಾಗಿದೆ. ಸೊ ನನ್ನ ಮಕ್ಕಳು ಇನ್ನೇನು ಫೈನಲ್ ಬಿಲ್ಲಿಂಗ್ ಮಾಡ್ಕೋಬೇಕು ಅಂತ ಬಿಲ್ಲಿಂಗ್ ಸ್ಟೇಷನಲ್ಲಿ ಅವರು ಏನೇನು ಶಾಪಿಂಗ್ ಮಾಡಿದ್ರು ಅದನ್ನೆಲ್ಲ ಎಂಜಾಯ್ ಮಾಡ್ತಾಯಿದ್ದಾರೆ. ಇನ್ನು ಬಿಲ್ಲಿಂಗು ಆಯಿತು, ಹೇಳಬೇಕಾಗಿಲ್ಲ ಬಿಲ್ಲಿಂಗ್ ಆದರೆ ಎಷ್ಟು ಟ್ಯಾಕ್ಸ್ ಬೀಳುತ್ತೆ ಅಂತ. ಸೊ ಏನು ಮಾಡೋಕ್ಕಾಗಲ್ಲ, ರೇರ್ ಶಾಪಿಂಗ್ಗೆ ನಾವು ಸ್ಪೆಂಡ್ ಮಾಡಲೇಬೇಕಾಗುತ್ತೆ ಅಟ್ಲೀಸ್ಟ್ ಇಷ್ಟಂತ. ಸೊ ಇನ್ನು ನಾವೆಲ್ಲ ಶಾಪಿಂಗ್ ಮುಗಿಸ್ಕೊಂಡು ಡಿನ್ನರ್ಗೆ ಆಲ್ರೆಡಿ ನಾವು ಹೊರಗಡೆನೇ ಪ್ಲ್ಯಾನ್ ಮಾಡಿದ್ವಿ. ಸೊ ಅದರಿಂದ ನಾವು ಹೊರಗಡೆನೇ ಹೋಗೋಣ ಅಂತ ನಾಗರಬಾವಿ ಹತ್ರ ಇರೋ ಹಳ್ಳಿ ಸವಿಗೆ ನಾವು ಹೋಗ್ತಿದ್ವಿ. ಸೊ ಮೀನ್ ವೈಲ್ ನಾವು ಡಿ ಮಾರ್ಟಿಂದ ಎಕ್ಸಿಟ್ ಆಗಬೇಕಂದ್ರೆ ಜನ ಜಾಸ್ತಿನೇ ಇದ್ದರು, ಯಾಕಂದರೆ ಸ್ಯಾಟರ್ಡೇ ಅಲ್ವಾ. ಸೊ ತುಂಬ ಜನ ಇದ್ದರು ಅಂತಲೇ ಹೇಳ್ಬೋದು. ಸೊ ನಿಮ್ಗೆ ಯಾವ ಥರ ಪ್ರಾಡಕ್ಟ್ ಇಷ್ಟ ಆಯಿತು ಅಂತ ಕಮೆಂಟ್ ಮಾಡಿ ತಿಳಿಸಿ. ಇನ್ನು ನಾವು ಡಿನ್ನರ್ಗೆ ಹಳ್ಳಿ ಸವಿಗೆ ಬಂದ್ವಿ. ಹಳ್ಳಿ ಸವಿ ಆಲ್ರೆಡಿ ವೀಡಿಯೋ ಅದ್ರ ಬಗ್ಗೆ ನಾನು ಹಾಕಿದ್ದೀನಿ. ಸೊ ಇಲ್ಲಿ ಸಂಡೇ ಅರ್ಲಿ ಮಾರ್ನಿಂಗ್ 6:00 ನಿಮಗೆ ಬಿರಿಯಾನಿ ಸಿಗುತ್ತೆ. ಯಾರಾದರೂ ಬಿರಿಯಾನಿ ಲವರ್ ಇದ್ದರೆ ಬೆಳಿಗ್ಗೆ ತಿನ್ಬೇಕು ಅನಿಸ್ತವ್ರೆಲ್ಲ ಬನ್ನಿ, ಯಾಕಂದರೆ ತುಂಬ ಟೇಸ್ಟಾಗಿರುತ್ತೆ. ಮನೇಲಿ ಹೇಗೆ ಮಾಡಿರ್ತೀವೋ ಆ ಥರನೇ ಇರುತ್ತೆ ಬಿರಿಯಾನಿ ಇಲ್ಲಿ. ಅಂದರೆ ತುಂಬ ಟೇಸ್ಟಿ ಪೌಡರ್ಸ್ ಆ ಥರ ಎಲ್ಲ ಟೋಟಲಿ ಸೌದೆ ಒಲೆಯಲ್ಲಿ ಮಾಡಿರೋ ಅಂಥ ಬಿರಿಯಾನಿ ಅಂತ ಹೇಳ್ಬೋದು. ಆ್ಯಂಡ್ ಇಲ್ಲಿ ಸ್ಪೆಷಲ್ ಏನಂದರೆ ಒಂದು ತೊಗೊಂಡ್ರೆ ಒಂದು ಫ್ರೀ ಇರುತ್ತೆ.
ಸೊ ಅದೊಂದು ಬೆಸ್ಟ್ ಅಂತಲೇ ಹೇಳ್ಬೋದು. ಇನ್ನು ಯಾರ್ಯಾರು ವೆಜ್ ನೋಡ್ತಿದ್ದೀರೋ ದಯವಿಟ್ಟು ಕ್ಷಮಿಸ್ಕೊಳ್ಳಿ, ಯಾಕಂದರೆ ನಾವು ನಾನ್ ವೆಜಿಟೇರಿಯನ್ನು. ಹಸ್ಬೆಂಡ್ ಮುದ್ದೆನೇ ತೊಗೊಂಡ್ರು, ನಾನೊಂದು ಪರೋಟ ತೊಗೊಂಡು ಮಗುಗೂ ತಿನ್ನಿಸ್ದೆ. ಸೊ ಯಾಕಂದರೆ ಸ್ವಲ್ಪ ಪರೋಟ ಇಷ್ಟಪಡ್ತೀವಿ, ಬಟ್ ರೇರ್ ಕೇಸಲ್ಲೇ ತಿನ್ನೋದು, ರೆಗ್ಯುಲರ್ ಆಗಿ ಏನಿಗೆ ತಿನ್ನೋದಿಲ್ಲ. ಈ ಥರ ಹೊರಗಡೆ ಬಂದಾಗ ಮಾತ್ರ ತಿನ್ನೋದು. ಹಾಗೆ ಫನ್ ಮಾಡ್ತಾಯಿದ್ವಿ ನಾನು ನನ್ನ ಮಗನ ಜೊತೆ. ಒಂದು ಕ್ಯೂಟ್ ಮೂಮೆಂಟ್ ಅಂತಲೇ ಹೇಳ್ಬೋದು. ಸೊ ನಮ್ಮ ಐಟಮ್ ಎಲ್ಲ ಬಂತು. ಸೊ ಫೈನಲ್ ಆಗಿ ಬಿರಿಯಾನಿ ಆವಾಗ ತಾನೇ ಮಾಡಿದ್ರಂತೆ, ಸೊ ಅದಕ್ಕೆ ಸ್ವಲ್ಪ ಲೇಟಾಗಿ ತಂದುಕೊಟ್ರು. ನೋಡ್ಬೋದು ಈ ಥರ ಒಂದು ಕಡೆಯಲ್ಲಿ ಚಿಕ್ಕ ಪಾತ್ರೆಯಲ್ಲಿ ಬೈ ಒನ್ ಗೆಟ್ ಒನ್ ಕೊಡ್ತಾರೆ. ಸೊ ಒಂದು ಫ್ಯಾಮಿಲಿ ಫುಲ್ಲು ಚೆನ್ನಾಗಿ ಎಂಜಾಯ್ ಮಾಡ್ಬೋದು. ಶಾಪಿಂಗ್ ಎಲ್ಲ ಆಯಿತು. ಡಿಮಾರ್ಟಿಂದ ಏನೇನು ಶಾಪಿಂಗ್ ಮಾಡಿದ್ದೀವಿ ಅಂತ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ನನಗೆ ಸ್ವಲ್ಪ ಯೂಸ್ಫುಲ್ ಪ್ರಾಡಕ್ಟ್ಸ್ನ ನಾನು ಶಾಪಿಂಗ್ ಮಾಡಿದೆ ಇವತ್ತು. ಸೊ ಅದ್ರ ಪ್ರೈಸ್ ಏನು, ಕ್ವಾಲಿಟಿ ಏನು, ಹೇಗಿದೆ ಅಂತ ನಾನು ಕೂಡ ಚೆಕ್ ಮಾಡಿ ನಿಮಗೆ ರಿವ್ಯೂ ಕೊಡ್ತೀನಿ. ನೋಡಿ, ಫಸ್ಟ್ ನಾನು ಇವಾಗ ಮಕ್ಕಳದ್ದು ರೈನ್ ಕೋಟ್ ತೊಗೊಂಡಿದ್ದೀನಿ. ಸೊ ಇದ್ರ ಪ್ರೈಸ್ ಬಂದುಬಿಟ್ಟು 400, 399 ಇದೆ. ಸೊ 400 ರುಪೀಸ್. ನನಗೆ ಸ್ವಲ್ಪ ಬರ್ತೀನಿ ಅನ್ನಿಸ್ತು. ಲಾಸ್ಟ್ ಟೈಮ್ ನನ್ನ ಗಗನ್ಗೆ ಟ್ರಾನ್ಸ್ಪರೆಂಟ್ಗೆ ತೊಗೊಂಡಿದ್ದೆ, ಬಟ್ ಅದು ಸ್ವಲ್ಪ ಟೇರ್ ಆಗೋ ಥರ ಮೂಮೆಂಟ್ ಇರೋದ್ರಿಂದ, ಮತ್ತು ಬೆಳೀತಿರೋ ಮಕ್ಕಳಲ್ವಾ, ಸೈಜ್ ಸ್ವಲ್ಪ ಇಶ್ಯೂ ಆಗಿತ್ತು. ಅದರಿಂದ ದೊಡ್ಡವನಿಗೆ ಮಾತ್ರ ನಾನು ಇದನ್ನು ತೊಗೊಂಡೆ. ಇದಕ್ಕೆ ಈ ಥರ ಪ್ಯಾಂಟ್ ಬರುತ್ತೆ, ಸೆಟ್ ಬರುತ್ತೆ. ಸೊ ಇನ್ನು ರೈನಿ ಸೀಸನ್ ಆಗಿರೋ ಕಾರಣ ನನಗೆ ಬೇಕಂತ ನಾನು ದೊಡ್ಡ ಮಗನಿಗೆ ತೊಗೊಂಡೆ. ಚಿಕ್ಕ ಮಗನಿಗೆ ಆಲ್ರೆಡಿ ಇರೋದ್ರಿಂದ ನಾನೇನು ಪರ್ಚೇಸ್ ಮಾಡಿ. ಮಗನಿಗೆ ನಮ್ಮ ಗಗನ್ ಇನ್ನೂ ಬೆಳೀತಾ ಇರೋದ್ರಿಂದ ನಾನು ಲಾಸ್ಟ್ ಟೈಮ್ ಒಂದು 6 months ಬ್ಯಾಕ್ ಅವನಿಗೆ ಪ್ಯಾಂಟ್ಸ್ನ ತೊಗೊಂಡಿದ್ದೆ. ಸೊ ಈ ಥರ ಪ್ಯಾಂಟ್ಸ್ನ ನಾನು 6 months ಬ್ಯಾಕ್ ತೊಗೊಂಡಿದ್ದೆ. ಅದಿವಾಗ ಅವನಿಗೆ ಚಿಕ್ಕದಾಗ್ತಾ ಬಂತು. ಸೊ ಅದರಿಂದ ಮತ್ತೆ ಅದೆಲ್ಲ ಬೇಕಂತ ನಾನು ಮನೆಗೆ ಹಾಕ್ಕೊಳ್ಳಿಕ್ಕೆ ರೆಗ್ಯುಲರ್ ಯೂಸ್ಗೆ ಬೇಕಂತ ಈ ಥರ ಪ್ಯಾಂಟ್ಸ್ನ ನಾನು ತೊಗೊಂಡು ಬಂದೆ. ಸೊ ಇದ್ರದ್ದು ಪ್ರೈಸ್ ಬಂದುಬಿಟ್ಟು ನೋಡಿದ್ರೆ 180 ರುಪೀಸ್. ಕಾಟನ್ ನಾರ್ಮಲ್ ಆಗಿದೆ, ಫ್ರೆಂಡ್ಲಿ ಆಗಿದೆ, ಕಾಟನ್ ಫ್ರೆಂಡ್ಲಿ ಆಗಿದೆ ಅಂತ ಬಂದುಬಿಟ್ಟು. ನೆಕ್ಸ್ಟ್ ನಾನು ನ್ಯಾಪ್ಕಿನ್ಸ್ನ ತೊಗೊಂಡೆ. ಸೊ ಇದು ಬಂದುಬಿಟ್ಟು ಇವಾಗ ಮಕ್ಕಳಿಗೆ ಸ್ಕೂಲ್ ಸ್ಟಾರ್ಟ್ ಆಗಿದೆ. ನಾನು ಯಾವಾಗೂ ಡಿಮಾರ್ಟಲ್ಲೇ ತೊಗೊಳ್ಳೋದಿದ್ದಲ್ಲ, ಯಾಕಂದರೆ ಇವಾಗ ಮಕ್ಕಳಿಗೆ ಲಂಚ್ ಬ್ಯಾಗಲ್ಲಿ ಇದನ್ನು ಮಸ್ಟ್ ಅಂತ ಹೇಳ್ತಾರೆ ಸ್ಕೂಲೆಲ್ಲ. ಮತ್ತು ಚಿಕ್ಕ ಮಕ್ಕಳಲ್ವಾ, ಸೊ ಅವರಿಗೆ ಇನ್ನು ಚೆಲ್ಕೊಳ್ತಾರೆ, ಊಟ ಎಲ್ಲ ಚೆಲ್ಕೊಳ್ತಾರೆ. ಸೊ ಇದೆಲ್ಲ ಬೇಕಾಗುತ್ತೆ, ಬೇಸಿಕ್ ನೀಡ್ಸ್ ಇರುತ್ತೆ. ಅದರಿಂದ ನಾನು ಇದನ್ನು ತೊಗೊಂಡು ಬಂದೆ. ಇದು ಆಲ್ಮೋಸ್ಟ್ ಅವರು ಫುಲ್ ಇಯರ್ ಸ್ಕೂಲ್ ಮುಗಿಯೋವರೆಗೂ ಇದನ್ನು ನಾನು ಯೂಸ್ ಮಾಡ್ತೀನಿ. ಅದಾದಮೇಲೆ ನಾನು ಅದನ್ನು ನೆಕ್ಸ್ಟ್ ಚೇಂಜ್ ಮಾಡ್ತೀನಿ, ಬಿಕಾಸ್ ತುಂಬ ಯೂಸ್ ಮಾಡಿರ್ತಾರಲ್ಲ, ಇನ್ನು ಒರೆಸೋ ಬಟ್ಟೆ ಥರ ಎಲ್ಲ ಯೂಸ್ ಮಾಡ್ಕೊಳ್ತೀನಿ. ಅದನ್ನಾದಮೇಲೆ ಪ್ರತಿ ವರ್ಷ ನಾನು ಒಂದೊಂದು ಇದನ್ನು ನ್ಯಾಪ್ಕಿನ್ಸ್ನು ಚೇಂಜ್ ಮಾಡ್ತಾನೆ ಇರ್ತೀನಿ. ಇದು ಅಷ್ಟು ತುಂಬ ರೀಸನಬಲ್ ಪ್ರೈಸ್ ಇದೆ. ಇನ್ನು ನಾವು ಇದರಲ್ಲಿ ಒರೆಸ್ಕೊಳ್ಳಬಹುದು, ಏನಾದರೂ ಕ್ಲೀನ್ ಮಾಡ್ಕೊಳ್ಳಿಕ್ಕೆ 49 ರುಪೀಸ್ ಇದು. ಸೊ ಚೆನ್ನಾಗಿದೆ ಅಂತಲೇ ಹೇಳಿ. ನೆಕ್ಸ್ಟ್ ನಾನು ಆ್ಯಕ್ಚುಲಿ ಇದನ್ನು ತುಂಬ ಮನೆಗಳಲ್ಲಿ ನಾನು ನೋಡಿದ್ದೀನಿ, ಬಟ್ ಹೇಗಿರುತ್ತೆ ಅಂತ ಗೊತ್ತಿರಲಿಲ್ಲ. ಸೊ ಇದು ನಿಮಗೆಲ್ಲ ಗೊತ್ತಿರ್ಬೋದು, ಬಟ್ ನಾನು ಇದು ಫಸ್ಟ್ ಟೈಮ್ ಈ ಥರ ಪ್ರತಿ ಸಲ ನೋಡ್ತಿದ್ದೆ, ತೊಗೊಳ್ಳಿಲ್ಲ. ಬಟ್ ಈ ಸಲ ನೋಡೋಣ ಅಂತ ತೊಗೊಂಡು ಬಂದೆ. ಸ್ಟೀಲ್ ಇಲ್ಲದೆ ಇರೋ ಕಾರಣ ಇದನ್ನೇ ಕೋಟಿಂಗ್ ಮಾಡಿರೋದ್ರಿಂದ ತೊಗೊಂಡು ಬಂದೆ. ಸೊ ಈ ಥರ ರಿಮೂವ್ ಮಾಡಿಕೊಂಡು ಗಂಧದ ಕಡ್ಡಿ ಇಟ್ಬಿಟ್ಟು ಕ್ಲೋಸ್ ಮಾಡಿದ್ರೆ ಆ ಒಂದು ಹೊಗೆ ಎಲ್ಲ ಅಲ್ಲೇ ಸರೌಂಡಿಂಗ್ ಆಗಿರುತ್ತೆ, ಚೆನ್ನಾಗಿರುತ್ತೆ ಅಂತ ನೋಡೋಣ. ಸೊ ಇದನ್ನು ನೋಡಬೇಕು ಹೇಗಿರುತ್ತೆ ಅಂತ. ಇನ್ನು ನಾನು ನನಗೋಸ್ಕರ ಒಂದು ಕಾಫಿ. ಇದ್ರ ಪ್ರೈಸ್ ಬಂದುಬಿಟ್ಟು 149 ರುಪೀಸು. ಕ್ವಾಲಿಟಿ ತುಂಬ ಚೆನ್ನಾಗಿದೆ. ನಾನು 5ಗೆ 5 ರೇಟಿಂಗೇ ಕೊಡ್ತೀನಿ, ಅಷ್ಟು ಕ್ಯೂಟಾಗಿದೆ, ಚೆನ್ನಾಗಿದೆ, ವೆಯ್ಟ್ ಇದೆ. ಸೊ ನೆಕ್ಸ್ಟ್ ಬಂದುಬಿಟ್ಟು ನಾನು ಒಂದು ಲೆಗ್ಗಿನ್ಸ್ನ ಪರ್ಚೇಸ್ ಮಾಡಿ. ಇವಾಗ ಆಂಕಲ್ ಲೆಂತ್ ಲೆಗ್ಗಿನ್ಸ್ನ ಯೂಸ್ ಮಾಡ್ತೀನಿ, ಬಿಕಾಸ್ ಅವಾಗೆಲ್ಲ ಲೆಗ್ಗಿನ್ಸ್ ಫುಲ್ಲು ಯಾರು ಯೂಸ್ ಮಾಡ್ತಾ ಇದ್ರು, ಬಟ್ ಇವಾಗೆಲ್ಲ ಎಲ್ಲರೂ ಅಷ್ಟೇ ಆಂಕಲ್ ಅಂತ ಯೂಸ್ ಮಾಡ್ತಾರೆ. ಇದ್ರ ಪ್ರೈಸು 199 ರುಪೀಸ್, 200. ಕ್ವಾಲಿಟಿನೂ ನಾರ್ಮಲ್ ಆಗಿದೆ. ನನಗೆ ಹೋಲ್ ಇಯರ್ ಇದು ಯೂಸ್ ಆಗುತ್ತೆ. ಏನಂದರೆ ನಾನು ಹೋಮ್ ಮೇಕರ್ ಆಗಿರೋ ಕಾರಣ ರೆಗ್ಯುಲರ್ ಆಗಿ ಇದನ್ನೆಲ್ಲ ಹಾಕಲ್ಲ, ಎಲ್ಲಾದ್ರೂ ಹೊರಗಡೆ ಹೋಗ್ಬೇಕಾದ್ರೆ ಮಾತ್ರ ನಾನು ಯೂಸ್ ಮಾಡ್ತೀನಿ. ನಾನು ನಮ್ಮ ಹೆಣ್ಮಕ್ಳಿಗೆ ಬೇಕಾಗಿರೋಂಥ ಮಸ್ಟ್ ಉಡುಗೆ ಅಂತಲೇ ಹೇಳ್ಬೋದು. ಇದು ಬಂದುಬಿಟ್ಟು 90s ಫೇವ್ರೇಟ್ ಅಲ್ವಾ ಎಲ್ಲ ಹೆಣ್ಮಕ್ಳಿಗೂ, ನನಗೂ ಕೂಡ. ಸೊ ನಾನು ಅಷ್ಟೇ ಒಂದು 6 ತಿಂಗಳಿಗೆ ಒಂದ್ಸಲ ನೈಟಿನ ಪರ್ಚೇಸ್ ಮಾಡ್ತೀನಿ. ಈ ಥರ ಬರುತ್ತೆ. ಇದನ್ನೇನು ತೋರಿಸೋ ಅವಶ್ಯಕತೆ ಇಲ್ಲ, ಬಟ್ ಇದ್ರೂ ತೋರಿಸ್ತಾ ಇದ್ದೀನಿ. ಕ್ವಾಲಿಟಿ ಮಾತ್ರ ಫಸ್ಟ್ A1 ಇದೆ. ಸೊ ಈ ಕಲರ್ ನನಗೆ ತುಂಬ ಇಷ್ಟ ಆಯಿತು. ಇದರಲ್ಲಿ ಹೇಳಬೇಕಂದ್ರೆ ನೈಟಿಯಲ್ಲಿ ಈ ಕಲರ್ ತುಂಬ ಇಷ್ಟ ಆಯಿತು. ಒಂಥರ ರೇರ್ ಕಲರು ಅಂತಲೇ ಹೇಳ್ಬೋದು. ಸೊ ನೆಕ್ಸ್ಟ್ ಇಲ್ಲಿ ಗ್ರೀನ್ ಕಲರ್ ಬಂದ್ಬಿಟ್ಟು, ಸೊ ಇಲ್ಲಿ ನೋಡಿ, ಇದು ಗ್ರೀನ್ ಕಲರ್ ನೋಡ್ಬೋದು. ಇದು ನನಗೆ ತುಂಬಾ ಇಷ್ಟ ಆಯಿತು. ಡಾರ್ಕ್ ಕಲರ್ ಬರುತ್ತಲ್ಲ, ಸೊ ಅದರಿಂದ ಇಷ್ಟ ಆಯಿತು. ಇನ್ನು ನಾನು ನನಗೋಸ್ಕರ ಪರ್ಚೇಸ್ ಮಾಡಿದ್ದ
ನಾನು ನನಗೋಸ್ಕರ ಪರ್ಚೇಸ್ ಮಾಡಿ ಸ್ವಲ್ಪ ಕ್ಲಿಪ್ಸ್ ಇತ್ತು. ಇದೆಲ್ಲ ತುಂಬ ಚೆನ್ನಾಗಿದೆ ಐಟಮ್ಸು, ಕ್ವಾಲಿಟಿ ಅಂತೂ ತುಂಬ ಚೆನ್ನಾಗಿದೆ. ನಾನು ಇದನ್ನ ಆಲ್ಮೋಸ್ಟ್ ಯಾವಾಗೂ ಯೂಸ್ ಮಾಡಿ, ನಾನು ಬಳೆ ಶಾಪ್ಗೆಲ್ಲ ಜಾಸ್ತಿ ಹೋಗೋದಿಲ್ಲ ಕ್ಲಿಪ್ಸ್ ಎಲ್ಲ ತೊಗೊಳ್ಳಿಕ್ಕೆ. ಎಲ್ಲಾದ್ರೂ ಊರಿಗೆ ಹೋದಾಗ ಆ ಥರ ಟೈಮ್ಸಲ್ಲಿ ನಾನು ಇದನ್ನು ಪರ್ಚೇಸ್ ಮಾಡ್ಕೊತೀನಿ. ತುಂಬ ದಿನ ಆದ್ಮೇಲೆ ನಾನು ಈ ಥರ ಕ್ಲಿಪ್ನ ಪರ್ಚೇಸ್ ಮಾಡಿ. ಈ ಸಲ ತುಂಬ ಕಲೆಕ್ಷನ್ಸ್ ಇದೆ, ವಿಡಿಯೋದಲ್ಲಿ ತೋರಿಸಿದ್ನಲ್ಲ ಯಾವ್ಯಾವ ಥರ ಕಲೆಕ್ಷನ್ಸ್ ಇದೆ ಅಂತ ನೋಡ್ಬೋದು. ಸೊ ನಂಗೆ ವರ್ತ್ ಅನಿಸ್ತು ಮತ್ತು ಕ್ವಾಲಿಟಿ ತುಂಬ ಚೆನ್ನಾಗಿದೆ ಅಂತಲೇ ಹೇಳ್ಬೋದು. ಇನ್ನು ನೆಕ್ಸ್ಟ್ ಬಂದಿದ್ದು ಈ ಸೋದ್ಸೋದು ಅಂತ ಹೇಳ್ಬೋದು, ಫಿಲ್ಟ್ರ್. ಸೊ ಇವಾಗ ಪ್ಲಾಸ್ಟಿಕ್ ಎಲ್ಲ ಯೂಸ್ ಮಾಡ್ತಿದ್ದಾರಲ್ವಾ, ಸೊ ಅದನ್ನು ಅವಾಯ್ಡ್ ಮಾಡಿ. ತುಂಬ ಜನ ವಿಡಿಯೋದಲ್ಲಿ ಹಾಕ್ತಿದ್ದಾರೆ ಕ್ಯಾನ್ಸರ್ ಬರುತ್ತೆ, ಗೊತ್ತಿದ್ದು ಮಾಡೋ ತಪ್ಪು ಯಾಕೆ. ಸೊ ಅದಕ್ಕಂತಾನೆ ನಾನು ಎಚ್ಚೆತ್ಕೊಂಡೆ. ಸೊ ನನ್ನ ಫ್ಯಾಮಿಲಿ ಇಂಪಾರ್ಟೆಂಟ್ ಅಲ್ವಾ, ಸೊ ನಮ್ಮ ಹೆಲ್ತೂ ಇಂಪಾರ್ಟೆಂಟ್ ಆಗುತ್ತೆ. ಸೊ ಅದರಿಂದ ನಾನು ಸ್ಟೀಲ್ ಆಲ್ರೆಡಿ ಪರ್ಚೇಸ್ ಮಾಡಿದೆ. ಬಟ್ ಈ ಫಿಲ್ಟರ್ ತುಂಬ ಫೈನ್ ಆಗಿದೆ. ಲಾಸ್ಟ್ ಟೈಮ್ ನಾನು ಮೆಟ್ರೋದಲ್ಲೆಲ್ಲ ತೊಗೊಂಡೆ, ಅದು ತುಂಬ ಇದಕ್ಕಿಂತ ಅಷ್ಟು ವರ್ತಾಗಿತ್ತು. ಬಟ್ ಇದು ತುಂಬ ಫೈನ್ ಫಿಲ್ಟರ್ ಇದೆ. ಸೊ ನನಗೆ ಅದಕ್ಕೆ ಇಷ್ಟ ಆಯಿತು, ಮತ್ತೆ ನಾನು ಅದು ತೊಗೊಂಡೆ. ಪ್ರೈಸ್ ಬಂದು 45 ರೂಪೀಸ್ ಇದೆ. ಸೊ ಒನ್ ಟೈಮ್ ಅಲ್ವಾ, ಸೊ 90 ಪ್ರೈಸ್ ಅಲ್ಲ ನಾನು ನಿಮಗೆ. ಸೊ 90 ಪ್ರೈಸ್ ಬಂದುಬಿಟ್ಟು 190, 499 ರೂಪೀಸ್, 500. ಸೊ ವರ್ತ್ ಅಂತಲೇ ಹೇಳ್ಬೋದು. ಯಾಕಂದರೆ ನೀವು ಹೋಗಿ ಚೆಕ್ ಮಾಡಿ, ನಾನು ಸುಮ್ಮನೆ ಹೇಳ್ತೀರಾ. ನಾನು ನೈಟಲ್ಲಿ ರೆಗ್ಯುಲರಾಗಿ ಯೂಸ್ ಮಾಡಿದ್ದೆ ಈ ಫೀಡ್ಬ್ಯಾಕ್. ನನಗೆ ತುಂಬ ದಿನದಿಂದ ಆಸೆ ಇತ್ತು ಒಂದು ಕಡಾಯಿ ತೊಗೋಬೇಕಂದ್ರೆ, ಲೈಕ್ ತುಂಬ ವೆಯ್ಟ್ ಇರೋದು ಮತ್ತು ಸ್ವಲ್ಪ ಡೀಪ್ ಆಗಿರೋದು, ಈ ಥರ ಡೀಪ್ ಆಗಿರೋ ಒಂದು ಬಾಂಡಿ ತೊಗೋಬೇಕಂತ ತುಂಬ ಆಸೆ ಇತ್ತು. ಇದೇ ದೊಡ್ಡದಾಗಿದೆ, ಬಟ್ ಏನಾದರೂ ಕಬಾಬ್ ಕರಿಯೋಕ್ಕೆ ಇಲ್ಲ ಏನೋ ಒಂದು ಬೋಡ ಮಾಡಲಿಕ್ಕೆ ಎಣ್ಣೆ ಕನ್ಸಂಪ್ಷನ್ ಜಾಸ್ತಿ ತೊಗೊಳ್ತಿತ್ತು ಮೊದಲಿದ್ರಲ್ಲಿ. ಬಟ್ ಇದು ಡೀಪ್ ಆಗಿರೋ ಕಾರಣ ಎಣ್ಣೆ ಕನ್ಸಂಪ್ಷನ್ನು ಕಡಿಮೆ ಆಗುತ್ತೆ. ಪ್ಲಸ್ ನಮಗೆ ತುಂಬ ಎಣ್ಣೆ ಕನ್ಸಂಪ್ಷನ್ ಕಡಿಮೆ ಆಗೋದ್ರಿಂದ ನಮಗೆ ಎಣ್ಣೆನೂ ಸೇವ್ ಆಗುತ್ತೆ. ಪ್ಲಸ್ ಮತ್ತೆ ಯೂಸ್ ಮಾಡಿರೋ ಎಣ್ಣೆನ ನಾವು ಯೂಸ್ ಮಾಡೋಕ್ಕಾಗಲ್ಲ, ಬಿಸಾಕ್ಬಿಡ್ತೇವೆ ಅಲ್ವಾ. ಸೊ ಅದರಿಂದ ನಾನು ಇದೊಂದು ತೊಗೊಂಡೆ, ನೋಡೋಣ ಯೂಸ್ ಮಾಡ್ತೀನಿ ಹೇಗನ್ಸುತ್ತೆ ಅಂತ. ಸೊ ಇದರ ಪ್ರೈಸ್ ಬಂದ್ಬಿಟ್ಟು 699, 700 ರೂಪೀಸ್. ಸೊ ಹೇಗಿದೆ ನೋಡಿ, ಈ ಥರ ಬರುತ್ತೆ. ಸೊ ಇಲ್ಲಿ ಫಿನಿಶಿಂಗ್ ಈ ಥರ ರಫ್ ಇದೆ, ಹೊರಗಡೆನೂ ಗ್ಲಾಸಿ ಫಿನಿಶಿಂಗ್ ಥರ ಇದೆ. ಸೊ ಟೋಟಲಿ ಸ್ಟೀಲ್, ತುಂಬ ವೆಯ್ಟ್ ಇದೆ, ಚೆನ್ನಾಗಿದೆ ಅಂತಲೇ ಹೇಳ್ಬೋದು. ನಾನು ಇನ್ನು ನೆಕ್ಸ್ಟ್ ಈ ಒಂದು ತುಂಬ ಚೆನ್ನಾಗಿದೆ, ತುಂಬ ಕ್ಯೂಟ್ ಆಗಿತ್ತು ಈ ಶೂಸ್ನ. ಹೇಳಬೇಕಂದ್ರೆ ತೊಗೊಳ್ಳೋದ ಬೇಡವಾ ಅಂತ ಯೋಚನೆ ಮಾಡ್ತಿದ್ದೆ, ಬಟ್ ಇನ್ನೇನು ಲಾಸ್ಟ್ ಮೂಮೆಂಟಲ್ಲಿ ತೊಗೊಂಡೇ ಬಂದೆ. ತುಂಬ ಚೆನ್ನಾಗಿತ್ತು. ಬಟ್ ಈ ಥರ ಶೂಸ್ ನನ್ನ ಹತ್ರ ಇಲ್ಲ, ಈ ಕ್ವಾಲಿಟಿಯಲ್ಲೂ ಇಲ್ಲ, ಈ ಥರ ಪ್ಯಾಟರ್ನಲ್ಲೂ ಇಲ್ಲ. ಶೂಸ್ ಇದೆ, ಬಟ್ ನಾರ್ಮಲ್ ಜಾಗಿಂಗ್ ಶೂಸ್ ಆ ಥರ ಎಲ್ಲ ಇದೆ. ಇದು ಪ್ರೈಸ್ ಬಂದುಬಿಟ್ಟು 269 ರೂಪೀಸ್. ವರ್ತ್ ಅಂತಲೇ ಹೇಳ್ಬೋದಲ್ಲ. ಬಾಟದಿದೆ ಆ್ಯಕ್ಚುಲಿ ಹೇಳಬೇಕಂದ್ರೆ, ನೋಡಿ ಇಲ್ಲೇ ಇದೆ. ಬಟ್ ಕ್ವಾಲಿಟಿ ವೈಸ್ ತುಂಬ ಚೆನ್ನಾಗಿತ್ತು, ಕಂಫರ್ಟ್ ಆಗಿತ್ತು ಹಾಕೊಂಡಾಗ. ಸೊ ನನಗಿದು ತುಂಬ ವರ್ತ್ ಅಂತಲೇ ಅನ್ನಿಸ್ತು. ಹೇಗಿದೆ ಅಂತ ಕಮೆಂಟ್ ಮಾಡಿ ತಿಳಿಸಿ. ನಿಮ್ಗೆ ಯಾವ ಪ್ರಾಡಕ್ಟ್ ಇಷ್ಟ ಆಯಿತು, ಲೈಕ್ ಯಾವ ಥರ ಪ್ರಾಡಕ್ಟ್ಸ್ ಇಷ್ಟ ಆಯಿತು ಅಂತ ಕಮೆಂಟ್ ಮಾಡಿ ತಿಳಿಸ್ಬೋದು. ಸೊ ಇನ್ನು ಕೆಲವೊಂದು ರೆಗ್ಯುಲರ್ ಥಿಂಗ್ಸ್ ಎಲ್ಲ ತೊಗೊಂಡಿದ್ದೀನಿ, ಅದನ್ನ ಅಷ್ಟು ಡೀಪ್ ಆಗಿ ಹೇಳೋದು. ನನ್ನ ಮಕ್ಕಳಿಗೆ ಆಲ್ರೆಡಿ ವಿಡಿಯೋದಲ್ಲಿ ತೋರಿಸಿ ಫೈನಲ್ ಮಾಡಿದ್ದೆ ಕೂಲಿಂಗ್ ಗ್ಲಾಸಸ್. ಇದು ಅಷ್ಟೇ, ಮಕ್ಕಳು ಹೊಡೆದಾಕ್ಬಿಡ್ತಾರಲ್ವ, ಅವ್ರಿಗೆ ಯಾಕೆ ಅಷ್ಟೊಂದು ಕಾಸ್ಟ್ಲಿ ಕೊಡ್ಸೋದು. ನಾನು ಯಾವಾಗೂ ಡಿಮಾರ್ಟ್ ಹೋದ್ರೆ ಎರಡು ತೊಗೊಂಡು ಬಂದ್ಬಿಡ್ತೀನಿ, ಜಸ್ಟ್ 50 ರೂಪೀಸ್ ಅಷ್ಟೇ. ಸೊ ಎಲ್ಲಾದರೂ ಗಾಡಿಯಲ್ಲಿ ಹೋದಾಗ ಧೂಳು ಗಿಲ್ ಕಣ್ಣಿಗೆ ಬೀಳುತ್ತೆ ಅನ್ನೋ ಕಾರಣಕ್ಕೆ ಮಾತ್ರ ನಾನು ಇದನ್ನ ತರಿಸಿದ್ದೀನಿ. ಕೆಲವೊಂದು ನಾನು ಆಗಲೇ ನಮ್ಮ ಮಗಂದು ಪ್ಯಾಂಟ್ ತೋರಿಸ್ತೀನಿ, 2 ಪ್ಯಾಂಟ್ ಈ ಕಲರದು ಗ್ರೇ ಕಲರ್ ತೊಗೊಂಡಿದ್ದೆ. ಇದು ಅಷ್ಟೇ 179 ರೂಪೀಸ್. ಇದು ಆಕ್ಚುಲಿ 209. ಸ್ವಲ್ಪ ಬೇರೆ ಆಗುತ್ತೆ ಸೈಜ್ ವೈಸ್. ನನ್ನ ಮಗ ಬೆಳೀತಿರೋ ಕಾರಣ ಸ್ವಲ್ಪ ದೊಡ್ಡದಾಗೆ ನಾನು ತೊಗೊಂಡಿದ್ದೀನಿ. ಸೊ ಇದೆಲ್ಲ ನನ್ನ ಶಾಪಿಂಗ್ ಇವತ್ತಾಗಿದ್ದು. ಈಗ ನಮಗೆ ಮೈಂಡಲ್ಲಿ ಏನು ಬರುತ್ತಂದ್ರೆ, ಶಾಪಿಂಗ್ ಅನ್ನೋದು ದುಡ್ಡು ಸ್ಪೆಂಡ್ ಮಾಡ್ಬೇಕಂತ ಅನ್ಸುತ್ತಲ್ವಾ. ಸೊ ಆ ದುಡ್ಡು ಹೇಗೆ ಬರುತ್ತೆ, ಒಂದು ಫ್ಯಾಮಿಲಿ ಮೆಂಬರ್ನ ಕೇಳಬೇಕು, ಇಲ್ಲ ಮದುವೆ ಆಗಿರೋರು ಹಸ್ಬೆಂಡ್ ಮೇಲೆ ಡಿಪೆಂಡ್ ಆಗಿರ್ತಾರೆ. ಬಟ್ ನಾವು ಯಾವಾಗ ಇಂಡಿಪೆಂಡೆಂಟ್ ಆಗೋದು ಅಲ್ವಾ. ಸೊ ಪ್ರತಿ ಸಲನೂ ಏನಾದರೂ ಒಂದು ಶಾಪಿಂಗ್ ಮಾಡ್ಬೇಕಂದ್ರೆ ಯೋಚನೆ ಮಾಡ್ತೀವಿ ನಮ್ಮ ಹೋಮ್ ಮೇಕರ್ಸ್. ಸೊ ಅಂಥದ್ರಲ್ಲಿ ನಾನು ಈ ಥರ ಎಲ್ಲ ಶಾಪಿಂಗ್ ಮಾಡಿ ನನ್ನ ಲೈಫ್ ಸ್ಟೈಲ್ನ ಈ ಥರ ಚೇಂಜ್ ಆಗಿರೋ ಕಾರಣ ಏನು ಗೊತ್ತಾ, ನಾನು ಆನ್ಲೈನಲ್ಲಿ ಅರ್ನ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದೆ 2 ವರ್ಷ ಆಯಿತು. ಈ 2 ವರ್ಷಗಳಲ್ಲೇ ನಾನು 20 ಲಕ್ಷ ಸಂಪಾದನೆ ಮಾಡಿದ್ದೀನಿ. ಸೊ ನೀವೇ ಏನಾದರೂ ಹೇಗೆ ಏನು ಅಂತ ಇಲ್ಲೇ ಎಲ್ಲ ಡೀಟೇಲ್ಸ್ ನಾನು ಕೊಡ್ಲಿಕ್ಕೆ ಆಗಲ್ಲ. ಸೊ ನೀವು ನನಗೆ ಕಾಣಿಸಿರೋ ವಾಟ್ಸಪ್ ನಂಬರ್ಗೆ ಮೆಸೇಜ್ ಮಾಡಿದ್ರೆ, ಹಾಯ್ ಅಂತ ಮೆಸೇಜ್ ಮಾಡಿದ್ರೆ ನಿಮಗೆ ಎಲ್ಲ ಡೀಟೇಲ್ಸ್ ಕೊಡ್ತೀನಿ. ನೀವು ನಂತರ ಹ್ಯಾಪಿಯಾಗಿ ಫೈನಾನ್ಷಿಯಲ್ ಇಂಡಿಪೆಂಡೆಂಟ್ ಆಗಿರ್ಬೋದು. ನಿಮ್ಮ ಮಕ್ಕಳಿಗೆ ಬೇಕಾಗಿರೋ, ನಿಮ್ಮ ಫ್ಯಾಮಿಲಿ ಮೆಂಬರ್ಗೆ ಬೇಕಾಗಿರೋ ಥಿಂಗ್ಸ್ನ ನೀವೇ ಅರ್ನ್ ಮಾಡಿ ಪರ್ಚೇಸ್ ಮಾಡಿ ಕೊಡೋ ಖುಷಿ ಎಲ್ಲಿರುತ್ತೆ ಹೇಳಿ. ಸೊ ಆ ಥರ ನೀವೊಂದು ಆಪರ್ಚುನಿಟಿನ ನಾನು ಗ್ರಾಬ್ ಮಾಡಿ ಈ ಥರ ಲೈಫ್ ಸ್ಟೈಲ್ ನಾನು ಈ ವಿಡಿಯೋ ಇಷ್ಟ ಆಗಲಿ ಒಂದು ಲೈಕ್ ಮಾಡಿ. ನನ್ನ ಚಾನಲ್ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಒಂದ್ಸಲ ಸಬ್ಸ್ಕ್ರೈಬ್ ಮಾಡಿ. ಯಾಕಂದರೆ ಹೊಸ ವಿಡಿಯೋ ಏನಾದರೂ ಬಂದರೆ ನೋಟಿಫಿಕೇಶನ್ ಅನ್ನೋದು ಬರುತ್ತೆ, ಆಗ ನೀವು ನನ್ನ ವಿಡಿಯೋನ ನೋಡ್ಬೋದಾಗುತ್ತೆ. ಸೊ ಮತ್ತೆ ನಿಮಗೆ ನಾನು ಒಳ್ಳೆ ಕಂಟೆಂಟಿಂದ ನೆಕ್ಸ್ಟ್ ಬ್ಲಾಗಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು ಸೋ ಮಚ್.